ವೀಕ್ಷಕರೇ ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಇಂದು ನಾನು ನಿಮಗೆ ಹೇಳಲಿರುವ ಕತೆ 1970ರಲ್ಲಿ ಜರ್ಮನಿಯಲ್ಲಿ ನಡೆಯಿತು. ಇದು ಅನ್ನೆಲಿಸ್ ಮಿಶೆಲ್ ಎಂಬ ಯುವತಿಯ ಒಂದು ನೈಜ ಮತ್ತು ಅತ್ಯಂತ ಭಯಾನಕ ಕತೆ. ಇದು ನಿಜಕ್ಕೂ ಒಂದು ದುಸ್ವಪ್ನದಂತೆ ಅದರ ಬಗ್ಗೆ ಯೋಚಿಸಿದ ಯಾರನ್ನಾದರೂ ಹೆದರಿಸುತ್ತದೆ. ಈಗ ಆ ಘಟನೆಗಳತ್ತ ಗಮನಹರಿಸೋಣ. ಮಿಶೆಲ್ ಬಾಲ್ಯದಿಂದಲೂ ಯೇಸುವಿನಲ್ಲಿ ಅಪಾರ ಭಕ್ತಿಯನ್ನು ಹೊಂದಿದ್ದಳು. ಅವಳು ಪ್ರತಿದಿನ ಚರ್ಚಿಗೆ ಹೋಗುತ್ತಿದ್ದಳು. ಅವಳ ಜೀವನ ಸುಗಮವಾಗಿ ಸಾಗುತ್ತಿತ್ತು. ಆದರೆ ಒಂದು ದಿನ ಮಿಶೆಲ್ನ ಪೋಷಕರು ಒಂದು ಹೊಸ ಮನೆಯನ್ನು ಖರೀದಿಸಿದರು. ಆ ಮನೆಯು ಮಿಶೆಲ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿತು. ಮೊದಲಿಗೆ ಹೊಸ ಮನೆ ಸಿಕ್ಕಿದ್ದರಿಂದ ತುಂಬಾ ಸಂತೋಷವಾಗಿದ್ದ ಮಿಶೆಲ್ಗೆ ಇದ್ದಕ್ಕಿದ್ದಂತೆ ವಿಚಿತ್ರ ಅನುಭವವಾಗಲು ಶುರುವಾಯಿತು. ದೆವ್ವಗಳೊಂದಿಗಿನ ಚಿತ್ರಕಲೆಯ ಅನುಭವ ಎಂಬುದು ಸರಿಯಲ್ಲ. ಬದಲಿಗೆ ಆ ಮನೆಯನ್ನು ಖರೀದಿಸಿದ ನಂತರ ಮಿಶೆಲ್ನ ನಡವಳಿಕೆಯು ಸಂಪೂರ್ಣವಾಗಿ ಬದಲಾಗಲು ಶುರುವಾಯಿತು. ಆ ದಿನದಿಂದ ಮಿಶೆಲ್ ಚರ್ಚಿಗೆ ಹೋಗುವುದನ್ನೇ ನಿಲ್ಲಿಸಿದಳು. ಅವಳ ಹೆತ್ತವರು ಅವಳನ್ನು ಹೋಗಲು ಒತ್ತಾಯಿಸಿದರು. ಅವಳು ಚರ್ಚಿನೊಳಗೆ ಹೆಚ್ಚು ಕಾಲ ಇರಲು ಸಾಧ್ಯವಾಗಲಿಲ್ಲ. ಅವಳು ತನ್ನ ಸ್ನೇಹಿತೆಯೊಂದಿಗೆ ಚರ್ಚ್ಗೆ ಹೋದಾಗಲೆಲ್ಲ ಪ್ರಾರ್ಥಿಸುತ್ತಿರುವಾಗ ತನ್ನ ಪಾದಗಳು ಬೆಂಕಿಯಂತೆ ಉರಿಯುತ್ತವೆ ಎಂದು ಹೇಳುತ್ತಿದ್ದಳು. ಅಷ್ಟೇ ಅಲ್ಲ, ಚರ್ಚಿನಲ್ಲಿ ಕೊಡುವ ಪವಿತ್ರ ನೀರನ್ನು ಕುಡಿಯಲು ಸಹ ಅವಳಿಂದ ಸಾಧ್ಯವಾಗಲಿಲ್ಲ. ಪವಿತ್ರ ಶಿಲಬೆಯನ್ನು ನೋಡಲು ಅಥವಾ ಅದನ್ನು ಮುಟ್ಟಲು ಸಹ ಅವಳಿಗೆ ಆಗುತ್ತಿರಲಿಲ್ಲ. ಮಿಶೆಲ್ನ ನಡವಳಿಕೆಯಲ್ಲಿ ಈ ಆತಂಕಕಾರಿ ಬದಲಾವಣೆಯನ್ನು ನೋಡಿ ಅವಳ ಹೆತ್ತವರು ಭಯಭೀತರಾಗಿದ್ದರು. ಹೇಗಾದರೂ ಮಾಡಿ ಅವಳನ್ನು ಭೂತಗಳನ್ನು ಓಡಿಸುವ ಚರ್ಚ್ ಫಾದರ್ ಬಳಿ ಕರೆದುಕೊಂಡು ಹೋಗಲು ಬಯಸಿದರು. ಆದರೆ ಜರ್ಮನಿಯಲ್ಲಿ ಸರ್ಕಾರವು ಇಂತಹ ಭೂತೋಚ್ಚಾಟನೆ ಕ್ರಿಯೆಗಳಿಗೆ ಸುಲಭವಾಗಿ ಅನುಮತಿ ನೀಡುವುದಿಲ್ಲ. ಹಲವು ದಿನಗಳ ನಂತರವೂ ಮಿಶೆಲ್ನ ಈ ವಿಚಿತ್ರ ವರ್ತನೆ ಮುಂದುವರಿಯಿತು. ಅವಳು ರಾತ್ರಿ ವೇಳೆ ಜೋರಾಗಿ ಶಬ್ದ ಮಾಡುತ್ತಾಳೆ ಮತ್ತು ಕಿರುಚಾಡುತ್ತಾಳೆ. ಈ ಹಿನ್ನೆಲೆಯಲ್ಲಿ ಚರ್ಚ್ ಫಾದರ್ಗಳು ಸರ್ಕಾರದ ಅನುಮತಿಯನ್ನು ಕೋರಿದರು ಮತ್ತು ಮಿಶೆಲ್ ಮನೆಯಲ್ಲಿ ಕ್ಯಾಮೆರಾಗಳನ್ನು ಅಳವಡಿಸಿದರು. ಈ ಕ್ಯಾಮೆರಾಗಳು ಮಿಶೆಲ್ನ ಭಯಾನಕ ನಡವಳಿಕೆಯನ್ನು ದಾಖಲಿಸಿದವು. ವಿಡಿಯೋದಲ್ಲಿ ಅವಳು ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಹಾರಿದಂತೆ ವಿಪರೀತವಾಗಿ ಕಿರುಚಿಕೊಂಡು ತನ್ನನ್ನು ತಾನೇ ಗಾಯಗೊಳಿಸಿಕೊಳ್ಳುತ್ತಿದ್ದಳು. ಮಿಶೆಲ್ನ ಪೋಷಕರು ಈ ಎಲ್ಲಾ ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಈ ಭೀಕರ ಸಾಕ್ಷಿಗಳನ್ನು ನೋಡಿದ ನ್ಯಾಯಾಲಯವು ಅಂತಿಮವಾಗಿ ಅವರಿಗೆ ಭೂತೋಚ್ಚಾಟನೆಯನ್ನು ನಡೆಸಲು ಅನುಮತಿ ನೀಡಿತು. ಮಿಶೆಲ್ನನ್ನು ಗುಣಪಡಿಸಲು ಬಂದ ಚರ್ಚ್ ಫಾದರ್ಗಳು ಗಮನಿಸಿದಾಗ ಮಿಶೆಲ್ನ ಗಂಟಲಿನಲ್ಲಿ 6 ವಿಭಿನ್ನ ಧ್ವನಿಗಳು ಬರುತ್ತಿದ್ದವು. ಆಗ ಅವರಿಗೆ ಒಂದು ಭಯಾನಕ ಸತ್ಯ ತಿಳಿಯಿತು. ಅವರು ಮಿಶೆಲ್ ದೇಹದಲ್ಲಿ 6 ವಿಭಿನ್ನ ಆತ್ಮಗಳಿವೆ ಎಂದು ಅರಿತುಕೊಂಡರು. ಆ ಆತ್ಮಗಳಿಂದ ಮಿಶೆಲ್ ಪೀಡಿತಳಾಗಿದ್ದಾಳೆ ಎಂದು ತಿಳಿದು ಅವರಿಗೆ ತುಂಬಾ ಭಯವಾಯಿತು ಮತ್ತು ದುಃಖವಾಯಿತು. ಚರ್ಚ್ ಫಾದರ್ಗಳು ಎಷ್ಟೇ ಪ್ರಯತ್ನಿಸಿದರೂ ಆ ಆತ್ಮಗಳನ್ನು ಶಾಶ್ವತವಾಗಿ ತೊಡೆದು ಹಾಕಲು ಅವರಿಗೆ ಸಾಧ್ಯವಾಗಲಿಲ್ಲ. ಕೊನೆಗೆ ಕೆಲವು ದಿನಗಳ ನಂತರ ದುರಾದೃಷ್ಟವಶಾತ್ ಮಿಶೆಲ್ ನಿಧನರಾದರು. ಆ ಸಮಯದಲ್ಲಿ ಅವಳಿಗೆ 23 ವರ್ಷ ವಯಸ್ಸಾಗಿತ್ತು. ಆದರೆ ಅವಳ ತೂಕ ಕೇವಲ 30 kg ಮಾತ್ರ ಇತ್ತು. ದೇಹದಾದ್ಯಂತ ತೀವ್ರವಾದ ಗಾಯದ ಗುರುತುಗಳು ಆವರಿಸಿದ್ದವು. ಆ ಘಟನೆಯ ನಂತರ ಚರ್ಚ್ ಫಾದರ್ಗಳು ಮತ್ತು ಪೋಷಕರು ಅವಳನ್ನು ನಿಗ್ರಹಿಸಿದ್ದಾರೆ ಅಥವಾ ನಿಂದಿಸಿದ್ದಾರೆ ಎಂದು ಆರೋಪಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಯಿತು. ನ್ಯಾಯಾಲಯದ ಮುಂದೆ ಮಿಶೆಲ್ನ ಧ್ವನಿಯಿಂದ ಕೇಳಿದ 6 ವಿಭಿನ್ನ ಶಬ್ದಗಳ ಧ್ವನಿಮುದ್ರಿಕೆ ಮತ್ತು ಭಯಾನಕ ವರ್ತನೆ ವಿಡಿಯೋವನ್ನು ಸಾಕ್ಷಿಯಾಗಿ ಇರಿಸಲಾಯಿತು. ಇದನ್ನು ಪರಿಗಣಿಸಿದ ನ್ಯಾಯಾಲಯವು ಆ ಫಾದರ್ಗಳನ್ನು ಮತ್ತು ಪೋಷಕರನ್ನು ಬಿಡುಗಡೆ ಮಾಡಿತು. ಕೆಲವು ದಿನಗಳ ನಂತರ ಮಿಶೆಲ್ ಅವರ ಪೋಷಕರು ಮತ್ತೆ ನ್ಯಾಯಾಲಯಕ್ಕೆ ಹೋದರು. ತಮ್ಮ ಮಗಳನ್ನು ಕಳಪೆ ಶವ ಪೆಟ್ಟಿಗೆಯಲ್ಲಿ ಹೂಳಲಾಗಿದೆ, ಹಾಗಾಗಿ ಹೊಸ ಪೆಟ್ಟಿಗೆಯಲ್ಲಿ ಅವಳನ್ನು ಸಂರಕ್ಷಿಸುವುದಾಗಿ ಹೇಳಿದರು. ನ್ಯಾಯಾಲಯವು ಅನುಮತಿ ನೀಡಿತು. ಆದರೆ ಅವರು ಶವವನ್ನು ಅಗೆದಾಗ ಅಲ್ಲಿ ಎಲ್ಲರಿಗೂ ಆಘಾತ ಕಾದಿತ್ತು. ಮಿಶೆಲ್ ಅವರ ದೇಹವು ಎಲ್ಲಿಯೂ ಪತ್ತೆಯಾಗಲಿಲ್ಲ. ಮಿಶೆಲ್ ಅವರ ದೇಹಕ್ಕೆ ಏನಾಯಿತು ಯಾರಿಗೂ ತಿಳಿದಿಲ್ಲ. ಕೆಲವು ದಿನಗಳ ನಂತರ ಮಿಶೆಲ್ ವಾಸಿಸುತ್ತಿದ್ದ ಮನೆ ಕೂಡ ಬೆಂಕಿಯಲ್ಲಿ ಸುಟ್ಟು ಹೋಯಿತು. ಆ ಬೆಂಕಿ ಹೇಗೆ ಉದ್ಭವವಾಯಿತು ಎಂದು ಯಾರಿಗೂ ತಿಳಿದಿಲ್ಲ. ಹೀಗಾಗಿ ಅನ್ನೆಲಿಸ್ ಮಿಶೆಲ್ ಅವರ ಕತೆ ಒಂದು ಭೀಕರವಾದ ಮತ್ತು ಬಿಡಿಸಲಾಗದ ರಹಸ್ಯದೊಂದಿಗೆ ದೊಡ್ಡ ದುರಂತದಲ್ಲಿ ಕೊನೆಗೊಂಡಿತು.